ನೀವು ಕಂಫರ್ಟಬಲ್ ಝೋನಲ್ಲಿ ಇಲ್ಲ ಅಂದರೆ ನೀವೇ ಸಾಧಕರು. ಕಂಫರ್ಟಬಲ್ ಝೋನ್ ಅಂದರೆ ನಾನು ಹೇಳ್ತಾ ಇರೋದು ಸದಾ ಕಾಲ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಇರುತ್ತಲ್ಲ. ನಾನು ಇದುವರೆಗೂ ನೋಡಿ ಕಂಫರ್ಟಬಲ್ ಝೋನಲ್ಲಿ ಇಲ್ಲ ನಾನು. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಂದು ಪ್ರೊಡಕ್ಟಿವ್ ಆಗೇ ಇರುತ್ತೆ. ಯಾವುದೂ ಕಂಫರ್ಟಬಲ್ ಝೋನಲ್ಲಿ ನಾನು ಇಟ್ಕೊಂಡಿಲ್ಲ. ಈಗಲೂ ನಾನೇ ಅಡುಗೆ ಮಾಡ್ತೀನಿ, ಈಗಲೂ ಕೆಲಸ ಮಾಡ್ತೀನಿ, ಎಲ್ಲದೂ ಹಾಕ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಐ ಡೋಂಟ್ ವಾಂಟ್ ಟು ಬಿ ಇನ್ ಅ ಕಂಫರ್ಟಬಲ್ ಝೋನ್. ಕಾರಣ ಏನಂತಂದರೆ ಇಫ್ ದೆರ್ ಇಸ್ ನೋ ಫೈರ್ ಇನ್ ಯುವರ್ ಗಟ್, ನಿಮ್ಮ ಬೆಲ್ಲಿಲಿ ಕಿಚ್ಚಿಲ್ಲ ಅಂದರೆ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಜಗತ್ತಲ್ಲಿ ನೀವು ಎಲ್ಲ ಸಾಧಕರನ್ನು ನೋಡಿ, ಯಾರು ಕಂಫರ್ಟಬಲ್ ಝೋನಲ್ಲಿದ್ದು ಸಾಧಕರು ಆಗೋದು ಇಲ್ಲ, ಸಾಧ್ಯನೂ ಇಲ್ಲ. ಕಂಫರ್ಟಬಲ್ ಝೋನ್ ಅಂದರೆ ಏನು? ನಿಮಗೆ ಎಲ್ಲ ಇದೆ. ಈಗ ನೋಡಿ, ಏನಕ್ಕೆ ಪೊಲಿಟಿಷಿಯನ್ಗಳು ದೊಡ್ಡ ತುಂಬ ದುಡ್ಡು ಆಸ್ತಿ ಎಲ್ಲ ಇರೋಂಥವ್ರ ಮಕ್ಕಳುಗಳು ಸಾಮಾನ್ಯವಾಗಿ ನೋಡಿ ಹಾಳಾಗ್ಬಿಡ್ತಾರೆ. ಕಾರಣ ಏನಂತಂದರೆ ಅವರಿಗೆ ಗುರಿನೇ ಇಲ್ಲ. ಈಗ ನಿಮಗೆ ಒಂದು ಗುರಿ ಇರಬೇಕು, ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಗುರಿ ಇರಬೇಕು. ಆಮೇಲೆ ನಿನಗೆ ಬೇಕು, ನಿನಗೆ ಹಸಿವಿದೆ, ನೀನು ಅದನ್ನು ಪಡ್ಕೊಳ್ಳಬೇಕು ಅನ್ನೋದು ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ನ್ಯೂರಾನಲ್ ನೆಟ್ವರ್ಕು ಬೇರೆ ಥರ ಆ್ಯಕ್ಟಿವೇಟ್ ಆಗುತ್ತೆ, ಪಾತ್ವೇಗಳು ಕ್ರಿಯೇಟ್ ಆಗುತ್ತೆ, ಹೊಸದು ಕಂಡುಹಿಡಿಬೇಕು. ಮನುಷ್ಯ ಇಷ್ಟು ಕಂಫರ್ಟ್ ಏನಕ್ಕೆ ತಗೊಂಡಿದ್ದಾನೀಗ ಅಂದರೆ ಅವನು ಕಂಫರ್ಟಬಲ್ ಝೋನಲ್ಲಿ ಇರಲಿಲ್ಲ.